ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಅಕ್ಟೋಬರ್ ತಿಂಗಳ ಭವಿಷ್ಯವನ್ನ ಹೇಳ್ತಾ ಹೋಗ್ತಾ ಇದ್ದೆ. ಜೊತೆಗೆ ಗುರುವಿನ ಬದಲಾವಣೆಯಿಂದ ಅನೇಕ ರಾಶಿಗಳಲ್ಲಿ ಬದಲಾವಣೆಗಳು ಆಗ್ತಾ ಹೋಗ್ತದೆ. ಯಾಕಂದ್ರೆ ಗುರು ಬದಲಾವಣೆ ಸಾಮಾನ್ಯ ಅಲ್ಲ. ಗುರುವಿನ ದೃಷ್ಟಿ ಬಿದ್ರೇನೆ ಸಾಕು ನಾವೆಲ್ಲೋ ಹೋಗ್ಬೋದು ಅಂತ ಅನ್ಕೊಳ್ತೀವಿ. ಅದರ ಜೊತೆ ಗುರುವಿನ ಒಂದು ಬದಲಾವಣೆಯಿಂದ ಏನೆಲ್ಲ ಆಗತ್ತೆ ಅಂತ ನೋಡೋಣ ಬನ್ನಿ. ಸಿಂಹ ರಾಶಿಯವರಿಗೆ ಗುರುವಿನ ಬದಲಾವಣೆ ಅಂತಂದ್ರೆ ಯಾಕಂದ್ರೆ ಗುರುವಿನ ಬದಲಾವಣೆ ಅಂದ್ರೆ 12ನೇ ಮನೆಗೆ ಗುರು ಬರ್ತಾನೆ. ರಾಶಿಯಿಂದ 12ನೇ ಮನೆಗೆ ಗುರುವಿನ ಒಂದು ಸಂಚಾರ ಆಗತ್ತೆ. ಅಂದ್ರೆ ಕಟಕ ರಾಶಿಗೆ ಸಂಚಾರ ಆಗತ್ತೆ. ಮತ್ತೆ ಕೆಲಸ ಕಾರ್ಯದಲ್ಲಿ ಸಿಂಹ ರಾಶಿಯವರಿಗೆ ಮೊದಲಿಗೆ ಹೇಳ್ಬಿಡ್ತೀನಿ, ತುಂಬಾ ನಷ್ಟವನ್ನ ನೋಡ್ಬೇಕಾಗತ್ತೆ. ಸಿಂಹ ರಾಶಿಯವರಿಗೆ ಗುರುವಿನ ಬದಲಾವಣೆಯಿಂದ ನಷ್ಟವನ್ನ ನೋಡ್ತಾ ಹೋಗ್ತೀರಾ. ಜೊತೆಗೆ ಏನಾದ್ರೂ ಒಂದು ನಿಮ್ಮಿಂದ ಕೈ ತಪ್ಪ ಹೋಗ್ಬಿಡುತ್ತೆ. ನಿಮ್ಮ ಕೈವರೆಗೂ ಬಂದಿರೋಂತ ಒಂದು ಕೆಲಸ ಆಗ್ಬೋದು, ಕಾರ್ಯ ಆಗಿರ್ಬೋದು, ಏನಾದ್ರೂ ಒಂದು ಅದು ಕೂಡ ನಿಮ್ಮ ಕೈ ಜಾರಿ ಬೀಳುವಂತ ಒಂದು ಸಮಯ ಅಕ್ಟೋಬರ್ ತಿಂಗಳಾಗಿರುತ್ತೆ ಸಿಂಹ ರಾಶಿಯವರಿಗೆ. ಜೊತೆಗೆ ನೋಡಿ, ನಿಮ್ಮ ಮನೆಯಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಪ್ರಾಬ್ಲಮ್ ಅಂತಂದ್ರೆ ನಿಮ್ಮ ಮನೆಯಲ್ಲಿ ನೋಡಿ, ಕುಟುಂಬದ ಸಮಸ್ಯೆ, ರಾಶಿಯಲ್ಲಿ ಕೇತು ಇರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮ ಒಂದು ಆರೋಗ್ಯದ ಸಮಸ್ಯೆ, ಆರೋಗ್ಯದ ಮೇಲೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ಸಿಂಹರಾಶಿಯವರು. ಜೊತೆಗೆ ನಿಮ್ಮ ಮನೆಯ ಕುಟುಂಬದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಕೋರ್ಟು ಕಚೇರಿ ಕೆಲಸ, ಈ ಕೋರ್ಟ್ ಕೆಲಸ, ಅದೇ ರೀತಿ ನಿಮ್ಮ ಒಂದು ಕಂಪ್ಲೇಂಟು, ಹಳೆಯ ಒಂದು ಯಾವ್ದಾದ್ರು ಕೋರ್ಟ್ ಅದು ಇದು ಅಂತ ಏನಾದ್ರು ಇದೆ, ಅದು ಕೂಡ ನಿಮ್ಗೆ ಅದ್ರಲ್ಲ ಒಂದು ಬದಲಾವಣೆ ಆಗ್ತಾ ಹೋಗುತ್ತೆ. ಅಂದ್ರೆ ಯಾವ್ದೋ ಇಲ್ದೇ ಇರುವಂತ ಒಂದು ಕಂಪ್ಲೇಂಟ್ ಹುಡ್ಕೊಂಡ್ ಬರುತ್ತೆ, ಇಲ್ದೇ ಇರುವಂತ ಒಂದು ಕೇಸ್ ಹುಡ್ಕೊಂಡ್ ಬರುವಂತದ್ದು. ಅದಕ್ಕಾಗಿ ನೀವು ನಷ್ಟವಾಗಿ ದುಡ್ಡನ್ನ ಅದಕ್ಕೆ ಹಾಕೋದು, ಅದಕ್ಕೆ ಕೊಡೋದು, ಅದರಿಂದ ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೊಳ್ಳೋದು, ಅಂದ್ರೆ ನಿಮ್ಗೆ ಗೊತ್ತಿಲ್ದೇನೆ ಬರೋ ಅಂತ ಒಂದು ಇದಕ್ಕೆ ನಿಮ್ಮ ದುಡ್ಡನ್ನ ಕಳ್ಕೊಳ್ಳುವಂಥದ್ದು ಅತಿ ಆಗತ್ತೆ ಸಿಂಹರಾಶಿಯವ್ರಿಗೆ. ಮತ್ತೆ ಗಂಡ ಹೆಂಡತಿ ಅಂತ ಬಂದಾಗ ಗಂಡ ಹೆಂಡತಿ ಸಮಸ್ಯೆ, ಯಾಕಂದ್ರೆ ರಾಶಿಯಲ್ಲಿ ಕೇತು, ಗಂಡ ಹೆಂಡತಿ ಸಮಸ್ಯೆ ಕೂಡ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಮತ್ತೆ ನೋಡಿ, ಶುಕ್ರ 2ನೇ ಮನೆ. ಯಾಕಂದ್ರೆ ಅವನು ಮನೆಯಿಂದ ಅವನು ಹಿಂದೆ 12ನೇ ಮನೆಯಲ್ಲಿ ಇರ್ತಾನೆ. ತುಲಾ ರಾಶಿಯಿಂದ 12ನೇ ಮನೆಯಲ್ಲಿ ಇರ್ತಾನೆ. ಹಂಗಾಗಿ ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಜಾಸ್ತಿ ಆಗ್ಬೋದು. ಅನೇಕ ಜನರಿಗೆ, ಸಿಂಹ ರಾಶಿಯವರಿಗೆ ಅನೇಕ ಜನರಿಗೆ ಗಂಡ ಬಿಟ್ಟು ಹೋಗೋದು, ಹೆಂಡತಿ ಬಿಟ್ಟು ಹೋಗೋದು, ಡೈವರ್ಸ್ ಆಗೋದು, ಅಥವಾ ತುಂಬಾ ದೂರ ಇರೋದು, ಇದರಿಂದ ಮಕ್ಕಳ ಒಂದು ಮೇಲೆ ಪರಿಣಾಮ ಬೀರೋದು, ಮಕ್ಕಳು ನೊಂದ್ಕೊಳ್ಳೋದು, ಇವೆಲ್ಲವೂ ಕೂಡ ಸಿಂಹರಾಶಿಯವರಿಗೆ ಆಗ್ತಾ ಹೋಗುತ್ತೆ. ಅದರಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅದರ ಜೊತೆಗೆ ನೋಡಿ, ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಅಂತ ಏನಿದೆ, ನಿಮ್ಮ ದೇಹದ ಮೇಲೆ ನಿಮ್ಗೆ ಗಮನ ಇರ್ಬೇಕಾಗುತ್ತೆ. ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ಚರ್ಮದ ರೋಗ ಕೂಡ ಕಾಣಿಸ್ಕೊಳ್ಬಹುದು ಸಿಂಹರಾಶಿಯವರಿಗೆ. ಯಾಕಂದ್ರೆ ಕೇತು ರಾಶಿಯಲ್ಲೇ ಇರೋದ್ರಿಂದ ಎಲ್ಲ ಒಂದ್ ಕಡೆ ಈ ಒಂದು ಪ್ರಾಬ್ಲಮ್ ಕೂಡ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಯಾವ್ದಾದ್ರು ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳುವಂತ ಒಂದು ಟೈಮು ನಿಮ್ಗೆ ಇದಾಗಿರುತ್ತೆ. ಯಾವ್ದಾದ್ರು ಒಂದು ಸಣ್ಣ ಒಂದು ಆಪರೇಷನ್ ಆಗಿರ್ಬೋದು, ಅಥವಾ ದೊಡ್ಡ ಆಪರೇಷನ್ ಆಗಿರ್ಬೋದು, ಏನಾದ್ರು ಒಂದ್ ಸಣ್ಣ ಪೆಟ್ಟು ಮಾಡ್ಕೊಂಡು ಎಲ್ಲೋ ನಿಮ್ಮ ಒಂದು ಮೂಳೆಯ ಒಂದು ಬಿರುಕು, ಕ್ರ್ಯಾಕು, ಏನಾದ್ರೂ ಒಂದು ಹೊಲಿಗೆ ಬೀಳುವಂತ ಒಂದು ಕೆಲಸ, ಬಿದ್ದು ಸಣ್ಣದಾಗಿ ಪೆಟ್ಟು ಮಾಡ್ಕೊಳ್ಳೋದು, ಈ ಒಂದು ಕೆಲಸ, ಈ ಒಂದು ತುಂಬಾ ಅಶುಭ ಫಲವನ್ನ ನೀವು ನೋಡ್ತಾ ಹೋಗ್ತೀರಾ. ಅದ್ರಲ್ಲೂ ಆರೋಗ್ಯ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಎಲ್ಲೋ ಒಂದ್ ಕಡೆ ಹಣ ಕಳ್ಕೊಳ್ಳೋದು ಅಂತಂದ್ರೆ 2ನೇ ಮನೆಯಲ್ಲಿ ಶುಕ್ರನಿಂದ ಹಣವನ್ನು ಕೂಡ ಕಳ್ಕೊಳ್ತಾ ಹೋಗ್ತೀರಾ. ಮತ್ತೆ ಮಕ್ಕಳ ಏಳಿಗೆ ಅಂತಂದ್ರೆ ಈ ಅಕ್ಟೋಬರ್ ತಿಂಗಳ ಕೊನೆಯ ಒಂದು ಡೇಟ್ ಅಲ್ಲಿ, ನೀವು ಕೊನೆಯ ಒಂದು ವಾರದಲ್ಲಿ ಮಕ್ಕಳ ಒಂದು ಮದುವೆ ಕಾರ್ಯವನ್ನ ಕೂಡ ನೆರವೇರಿಸ್ತೀರಾ. ಅದಕ್ಕೂ ಕೂಡ ಅತಿಯಾಗಿ ಹೆಚ್ಚು ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ. ಮತ್ತೆ ನಿಮ್ಮ ಮಕ್ಕಳು ಯಾರಾದ್ರೂ ಅವರ ಗಂಡನ ಮನೆಯಿಂದ ಈಚೆ ಬಂದಿದ್ರೆ, ಅಥವಾ ಅವ್ರ ಲೈಫ್ ಏನಾದ್ರು ಡಿಸ್ಟರ್ಬ್ ಆಗಿದ್ರೆ, ಅವ್ರಿಗೆ 2ನೇ ಮದುವೆ ಮಾಡುವಂತ ಚಾನ್ಸಸ್ ಕೂಡ ಬಂದಿರುತ್ತೆ ಸಿಂಹರಾಶಿಯವರಿಗೆ. ಹಾಗಾಗಿ ನಿಮ್ಮ ಮಕ್ಕಳ ಒಂದು ಮದುವೆ ಜೀವನ ಆಗಿರ್ಬೋದು, ಅಥವಾ ಅವರ ಸಂಸಾರ ಜೀವನ ಆಗಿರ್ಬೋದು, ಅದು ಕೂಡ ನೀವು ಈ ಒಂದು ತಿಂಗಳಲ್ಲಿ ಸರಿ ಮಾಡ್ಕೊಳ್ಬಹುದಾಗಿರುತ್ತೆ. ಜೊತೆಗೆ 8ರಲ್ಲಿ ಶನಿ ಅಂತ ಅಂದಾಗ ದಿಢೀರ್ ಶಾಕಿಂಗ್ ನ್ಯೂಸ್, ಸ್ವಲ್ಪ ಅಪಾಯ, ಗಾಡಿಯಲ್ಲಿ ಹೋಗ್ಬೇಕಾದ್ರೆ, ವೆಹಿಕಲ್ ಓಡಿಸ್ಬೇಕಾದ್ರೆ, ಅಥವಾ ನಿಮ್ಮ ಕುಟುಂಬದವರು
ಇವಾಗ ನೀವೆಲ್ಲೋ ಹೋಗ್ತಾ ಇರ್ತೀರಾ, ನಿಮ್ ತಪ್ಪೇನು ಇರಲ್ಲ, ಆದ್ರೂ ದಿಢೀರ್ ಏನಾದ್ರೂ ಒಂದು ಅಪಾಯ ನಿಮ್ ಮೇಲ್ ಬಂದ್ಬಿಡುತ್ತೆ, ಅಥವಾ ಮಾಡದೇ ಇರುವಂತ ತಪ್ಪಿಗೆ ದಂಡವನ್ನ ಕಟ್ಟುವಂತಹ ಒಂದು ಟೈಮು ಅಕ್ಟೋಬರ್ ತಿಂಗಳು ಸಿಂಹರಾಶಿ ಅವ್ರದ್ದಾಗಿರುತ್ತೆ. ಹಾಗಾಗಿ ಅತಿ ಹೆಚ್ಚು ಜಾಗರೂಕತೆಯಿಂದ ಇರ್ಬೇಕಾಗುತ್ತೆ. ನೀವು ಪರಿಹಾರವನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಬೇಕು ಸಿಂಹರಾಶಿಯವರು. ಯಾಕಂದ್ರೆ ಎಲ್ಲೋ ಅಷ್ಟೋ ಇಷ್ಟೋ ಓಡಾಡ್ತಾ ಇದ್ರಿ, ಹಾಗೆ ಹೀಗೆ ಸ್ವಲ್ಪ ಹಂಗೆ ಹಿಂಗೆ ಉಸಿರಾಡ್ತಿದ್ರಿ, ಆದ್ರೆ ಈ ಗುರು ಬದಲಾವಣೆಯಿಂದ ಅದು ಕೂಡ ನೀವು ಕಳ್ಕೊಳ್ತಾ ಹೋಗ್ತೀರಾ ಅಂತ ಹೇಳ್ಬೋದು ಸಿಂಹರಾಶಿಯವರು. ಹಾಗಾಗಿ ಖಂಡಿತವಾಗ್ಲೂ ನೀವು ಪರಿಹಾರವನ್ನ ಮಾಡ್ಕೊಳ್ಳಿ. ಗುರುವನ್ನೆಲ್ಲ ಆದಷ್ಟು ಆರಾಧಿಸಿ ಸೂರ್ಯ ನಮಸ್ಕಾರವನ್ನ ಮಾಡಿ. ನಿಮ್ಮ ರಾಶಿಯಾಧಿಪತಿ ಸೂರ್ಯನೇ ಆಗಿರೋದ್ರಿಂದ ಅತಿ ಹೆಚ್ಚು ಸೂರ್ಯ ನಮಸ್ಕಾರವನ್ನ ಮಾಡಿ. ಜೊತೆಗೆ ಗುರು ಮತ್ತು ಶುಕ್ರರ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಒಂದು ಸ್ಟೋನ್ ಆಗಿರ್ಬೋದು, ಅತಿ ಹೆಚ್ಚು ಯೂಸ್ ಮಾಡ್ತಾ ಇರಿ, ಮತ್ತೆ ಮುಟ್ಟುತ್ತಾ ಇರಿ. ಅದನ್ನ ಟಚ್ ಮಾಡಿದಷ್ಟು ಸಿಂಹರಾಶಿಯವರಿಗೆ ತುಂಬಾ ಒಳ್ಳೇದಾಗತ್ತೆ. ಹಾಗಾಗಿ ಮತ್ತೆ ತುಂಬಾ ಆರೆಂಜ್ ಕಲರ್ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆ. ಆರೆಂಜ್ ಕಲರ್ ಅಂತಂದ್ರೆ ಆರೆಂಜ್ ಕಲರ್ ಬಣ್ಣ ಆಗಿರ್ಬೋದು, ಅದರ ಒಂದು ಬಟ್ಟೆ ಆಗಿರ್ಬೋದು, ಈ ಆರೆಂಜ್ ಕಲರ್ ನ ಫಾಲೋ ಮಾಡಿ ಅತಿ ಹೆಚ್ಚು ಯೋಗವನ್ನ ಶುಭ ಫಲವನ್ನ ನೋಡ್ತಾ ಹೋಗ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.